ನಾನು ಬರೆದ ಒಂದು ಉತ್ತಮ ಕಥೆ ಅಂತ ನನಗೆ ಅನಿಸೋದನ್ನು ಸೂರ್ಯನ ಕುದುರೆ ಬರೆಸಿದ್ದು ವಿಲಿಯಂ. ಆಮೇಲೇನೋ ಕಾಸರವಳ್ಳಿ ಯಾವುದನ್ನಾದರೂ ಸಿನಿಮಾ ಮಾಡ್ಬೋದು. ಆ ಒಂದು ಕೃತಿಯನ್ನು ಬರೆಸೋದು ಕೂಡ ಅದನ್ನು ಯಾವತ್ತೋ ಒಂದು ದಿನ ನಾನು ನೆನಪು ಮಾಡ್ಕೋಬೇಕು ಅಂತೀನಿ. ಈಗ ಅವರು ನಾನು ಹೊಗಳಿದಾಗ ನಾನು ನಿಜವಾಗ್ಲೂ ಹೇಳಬಾರ್ದು ಅವ್ರ ಮಾತು ಅಂದರೆ ಅದನ್ನು ಬರಿಬೇಕು ಅಂತಲೇ ಇರಲಿಲ್ಲ, ನನ್ನ ಮನಸ್ಸಿನಲ್ಲೇ ಇರಲಿಲ್ಲ, ಅದು ಏನೂ ಇರಲಿಲ್ಲ. ಅವರು ದುಂಬಾಗಬೇಕು ಒಂದು ಕತೆ ಬರಿ 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 ಅಂದಾಗ ನಮ್ಮ ಮನೆ ಒಳಗೆ ಒಂದು ಆ ಥರದ್ದೊಂದು ಹುಳ ಬಂದು ಕೂರಿತು. ನನ್ನ ಮಗಳು ಇದೇನು ಅಂತ ಕೇಳಿದ್ರು. ಅದಕ್ಕೆ ಸೂರ್ಯನ ಕುದುರೆ ಅಂದೆ. ಕಾರ್ಲ್ ಮಾರ್ಕ್ಸ್ ಓದ್ತಾ ಇದ್ದೆ. ಅವನು ವಿಲೇಜ್ ಇಡಿಯಸಿ ಅನ್ನೋ ಶಬ್ದ ಉಪಯೋಗಿಸ್ತಾನೆ. ಅದು ತಪ್ಪು ಅಂತ ನನ್ನ ಮನಸ್ಸಿನಲ್ಲಿತ್ತು. ವಿಲೇಜ್ ಇಡಿಯಸಿ ಅಲ್ಲ, ಯಾಕಂದರೆ ಇಂಥ ಶಬ್ದಗಳೆಲ್ಲ ಹುಟ್ಟಿರೋದು ಹಳ್ಳಿಯವರು ಈ ಜೀವ ಜಾಲದಲ್ಲಿ ಒಂದನ್ನು ಇನ್ನೊಂದರ ಜೊತೆಗೆ ಸಂಬಂಧಪಡಿಸೋದ್ರಿಂದ ಎಷ್ಟು ಹೊಸ ಶಬ್ದಗಳು ಬಂದಿದ್ದಾವೆ. ಇಲ್ಲೊಂದು ಹೊಸ ಆಲೋಚನೆಯೇ ಇದೆ. ಹೀಗೆಲ್ಲ ಅನ್ಸೋಕ್ಕೆ ಶುರುವಾದಾಗ ಅದ್ರ ಜೊತೆಗೆ ಈ ವಿಲಿಯಂನ ಕಾಟ ತಪ್ಪಿಸ್ಕೊಡೋಕ್ಕೆ ಅಂತ ಒಂದು ಇಲ್ಲಿ ಅಕ್ಷರ ಇದ್ದಾನೆ ಅವನಿಗೆ. ನಾನು ಹೇಳಬೇಕು, ಸುಬ್ಬಣ್ಣನಿಗೆ ಅಕ್ಷರ ಒಬ್ಬನೇ ಮಗ ಅಲ್ಲ. ಈ ಸುಬ್ಬಣ್ಣನ ಹೆಸರಿನಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ಭಾಳ ಮಕ್ಕಳಿದ್ದಾರೆ ನಿನ್ನಪ್ಪನಿಗೆ. ನನ್ನ ಸ್ನೇಹಿತ ಆದ್ದರಿಂದ ಈ ಧೈರ್ಯದಿಂದ ನಾನು ಹೇಳಬೇಕು. ತುಂಬ ಜನ ಅದು ಬಹಳ ಅಭಿಮಾನದ ಸಂಗತಿ. ಸಂಸ್ಕೃತಿ ಅಂದರೆ ಹೀಗೆ ಈ ಥರದ ಮಕ್ಕಳು ಇರಬೇಕು. ಅದು ಸುಬ್ಬಣ್ಣ ಆಪ್ತನನ್ನು ಬಂದರೆ ಕೆಲಸ ಮಾಡೋದು. ನಾನು ಹೆಚ್ಚು ಹೋಗಿಲ್ಲ ಅಲ್ಲಿ, ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತು, ಯಾವುದನ್ನು ಜೀವಂತವಾಗಿರ್ತಾ ಇದ್ದಾರೆ ಅಂತ ಗೊತ್ತು. ಈಗ ಏನನ್ನು ಜೀವಂತವಾಗಿಡೋದು ಕೂಡ ಕಷ್ಟ. ಇವತ್ತು ದೀಪ ಹತ್ತಿಸ್ತಾ ಇದ್ದಾಗ ಭಾಳ ಹೊತ್ತು ಹಿಡಿತು ಒಂದು ದೀಪ ತನ್ನ ಬೆಳಕನ್ನು ಹತ್ತಿಸ್ಕೊಳ್ಳೋದು. ನನಗೊಂದು ನೆನಪಾಯಿತು, ನಾನು ಕೇರಳದಲ್ಲಿದ್ದಾಗ ವೈಶ್ವಂತರಾಗಿ ಹೋಗಿದ್ದಾಗ ಆ ಮುದುಕರು ದೊಡ್ಡ ತತ್ವಜ್ಞಾನಿ EMS ನಂಬೂದಿರಿಪಾಲ್ ಸಾಹಿತ್ಯದ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದರು. ದೀಪ ಹತ್ತಿಸ್ಬೇಕಾಗಿ ಬಂತು. ಮುದುಕ ಅವರು, ಅವ್ರ ಮೈ ನಡುಗ್ತಾ ಇತ್ತು, ಕೈ ನಡುಗ್ತಾ ಇತ್ತು. ದೀಪ ಇಟ್ಕೊಂಡು ನಿಂತರು ಹತ್ತಲೇ ಇಲ್ಲ. ಆವಾಗ ನಾನು ಅದಾದ ನಂತರ ಒಂದು ಮಾತು ಹೇಳಿಬಿಟ್ಟೆ, ನೀವೇ ಕಮ್ಯುನಿಸ್ಟರು ಕೂಡಿಸಿದ ಎಣ್ಣೆನ ಈ ಬತ್ತಿಗಳು ಎಷ್ಟು ಕುಡಿದು ಬಿಟ್ಟಿದ್ದಾವೆ ಅಂದರೆ ನಿಮಗಿನ್ನ ಅದರ ಮೇಲೆ ದೀಪ ಹಚ್ಚಕ್ಕಾಗಲ್ಲ. ನಂಬುದ್ರಿ ಪಾದ್ರಿಗೂ ನಗು ಬರುತ್ತೆ. ನೋಡಿ ಎಷ್ಟು ಕಷ್ಟಪಡಬೇಕಾಯ್ತು ನೀವು ದೀಪ ಹಚ್ಚಕ್ಕೆ ಅಂತ. ಅದು ಇವತ್ತು ಸಡನ್ಲಿ ನೆನಪಾಯ್ತು ನನಗೆ. ಅದು ಹೇಳ್ಬೋದು ಅಂತ ಅನಿಸ್ತು, ಹೇಳ್ತಾ ಇತ್ತು. ಆದರೆ ಈ ಮನು ಅದು ಹೆಂಗೆ ದೀಪ ಹತ್ತಿಸ್ತಾನಪ್ಪ, ಎಷ್ಟು ಚೆನ್ನಾಗಿ ಮಾತಾಡೋದು. ನನ್ನ ತುಂಬ ಘನವಾದ ಆಲೋಚನಾ ಕ್ರಮದಲ್ಲಿ ಮಾತಾಡಿದ್ದಾರೆ. ನಮಗೆ ಕೆಲವು ತಮಾಷೆಗಳಿದ್ದಾವೆ. ನಾವು ವೆಸ್ಟ್ಗೆ ಎದುರಾದಾಗ ಏನೋ ಒಂದು ಹೊಸ್ತನ್ನು ಅವ್ರಿಗೆ ಕಲಿತು ಅಂತ ಅನಿಸಿದ ಒಂದು ಘಟನೆ ಹೇಳ್ತೀನಿ. ಇದು ನಾನು ಅಡಿಗರು ಎಲ್ಲರ ಜೊತೆಗೆ ತುಂಬ ಮಾತಾಡ್ತಾ ಇದ್ದ ಕಾಲದಲ್ಲಿ ಹ್ಯಾಮ್ಲೆಟ್ ಮೇಲೆ ಬರೀತಾ ಎಲಿಯಟ್ಟು ಹ್ಯಾಮ್ಲೆಟ್ ಸೋಲತ್ತೆ. ಯಾಕೆಂದರೆ ಇದು ಆಬ್ಜೆಕ್ಟಿವ್ ಕಾರಿಲೇಟಿವ್ ಸರಿಯಾಗಿಲ್ಲ. ಅದರ ಒಳಗಡೆ ಇರುವ ಕಥೆ ಇದೆಯಲ್ಲ, ಅದು ಇವನು ಹೇಳುವ ತತ್ವವನ್ನು ಧರಿಸಬಲ್ಲ ಶಕ್ತಿಯುಳ್ಳ ಕಥನ ಅಲ್ಲಿಲ್ಲ. ಅದನ್ನು ಆಬ್ಜೆಕ್ಟಿವ್ ಕಾರಿಲೇಟಿವ್ ಇಲ್ಲ. ಅದಕ್ಕೆ ಅಡಿಗರು ತಲೆ ಕೆಡಿಸ್ಕೊಂಡು ಬಹಳ ವಸ್ತು ಪ್ರತಿರೂಪ ಅನ್ನೋ ಶಬ್ದ ಮಾಡಿದರು. ನಾವೆಲ್ಲ ಅದನ್ನು ಉಪಯೋಗಿಸ್ತಾ ಇದ್ವು. ಒಂದು ದಿನ ನನಗೆ ಹೊಡೆದಿತ್ತು, ಬೇರೆ ಎಲ್ಲರಿಗೂ ಹೊಡೆದಿರ್ಬೋದು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ವಿಭಾವ ಅಂತ ಒಂದು ಶಬ್ದ ಇದೆ. ಒಂದು ಭಾವ, ಒಂದು ಸಾಹಿತ್ಯ ಕೃತಿ ಆಗುವಾಗ ಅದಕ್ಕೊಂದು ವಿಭಾವ ಬೇಕು. ಅದನ್ನು ಹೊತ್ತು ಹೆರುವ, ಅದನ್ನು ತೋರಬಲ್ಲ, ಅದಕ್ಕೊಂದು ದೇಹ ಬೇಕು. ಅದನ್ನು ವಿಭಾವ ಅಂತಾರೆ. ನಮ್ಮ DR ನಾಗರಾಜ್ ಭಾಳ ಹಳೆಯದು ವಸ್ತು ಎಲ್ಲ ಹೊತ್ಕೊಂಡು ತುಂಬ ಬುದ್ಧಿವಂತ. ಅವನಿಗೆ ಹೇಳಿದೆ, ನೋಡೋ ವಿಭಾವ ಎಂಥ ಶಬ್ದ ನೋಡೋ. ವಿಭಾವ ಅನ್ನೋ ಹೆಸರಿನಲ್ಲೇ ಒಂದು ಮ್ಯಾಗ್ಝಿನ್ ತಂದ. ಯಾಕಂದರೆ ಅದು ಪ್ರಾಯಶಃ ಎಲಿಯಟ್ಟು ಆಬ್ಜೆಕ್ಟಿವ್ ಕಾರಿಲೇಟಿವ್ ಅನ್ನೋದು ಕಂಡುಕೊಂಡಿದ್ದು ಅವನು ಸಂಸ್ಕೃತ ಓದ್ತಾ ಇದ್ದಾಗ ವಿಭಾವದ ಬಗ್ಗೆ ಓದ್ತಾ ಇದ್ದ ಅವನು. ಅದು ಇಲ್ಲಿಂದಲೇ ಹೋಗಿತ್ತು ಅಂತ ಕಾಣುತ್ತೆ. ಅಲ್ಲಿ ಆಬ್ಜೆಕ್ಟಿವ್ ಕಾರಿಲೇಟಿವ್ ಆಗಿ ಮತ್ತು ನಮಗೆ ವಿಭಾವವಾಗಿ ಅಲ್ಲಿಂದ. ಎಷ್ಟೋ ನಮ್ಮ ಜ್ಞಾನ ಪರಂಪರೆಯಲ್ಲಿ ಹೀಗೆ ಒಬ್ಬರ ಜೇಬಿನಲ್ಲಿ ಇನ್ನೊಬ್ಬರ ಕೈ ಇರುತ್ತೆ. ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಿರುತ್ತೆ, ಮತ್ತೊಂದು ದೀಪವನ್ನು ಹಚ್ಚಿರುತ್ತೆ. ಅದಕ್ಕೆ ಬುದ್ಧನೊಂದು ಕಥೆ ಇದೆ ನೋಡಿ. ನಾವೇ ಹುಟ್ಟುತ್ತೀವೋ ಮತ್ತೆ ಪುನರ್ಜನ್ಮ ಇದೆಯೋ, ಅವನು
ಮತ್ತು ಹುಟ್ಟುತ್ತೆ ಅಂತ ಇದೆ ಅಂತಾನೆ. ಒಂದು ಹೇಗೆ ಅಂದಾಗ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿಸಿ ಹತ್ತಿದ ದೀಪನ ಕೇಳ್ತಾನೆ ಅವನು ಅವನ ಶಿಷ್ಯನ, ಇದು ಅದೇ ದೀಪವಾ? ಹೌದು. ಇದು ಅದೇ ದೀಪವಾ? ಅಲ್ಲ. ಒಂದು ಹೊಸ ವಿಚಾರ ಹುಟ್ಟಿದಾಗ ಇದು ಅದೇ ದೀಪವಾ? ಹೌದು. ಇದು ಅದೇ ದೀಪವಾ? ಅಲ್ಲ. ಎರಡೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಒಳಗಿಂದ ಹುಟ್ಟಿಸುವ ಭಾವನೆಗಳು ಬೇರೆ ಇರ್ತವೆ. ನಮ್ಗೆ ಆಬ್ಜೆಕ್ಟಿವ್ ಕೊರೆಲೇಟಿವ್ ಅಂತ ಇಟ್ಕೊಂಡಿದ್ದಾಗ ಬಂದ ಕ್ಲಾರಿಟಿ ಕೆಲವು ಸಾರಿ ವಿಭಾವದಿಂದ ಬಂದಿರಲಿಲ್ಲ. ಇದನ್ನು ನಾನು ಸುಬ್ಬಣ್ಣನಿಗೆ ಹೇಳ್ತಾ ಇದ್ದೆ, ನೋಡೋ ನೀನು ವಿಭಾವನದೆಲ್ಲ ಸರಿ, ಅದೇನೇ ಹೌದೌದು, ಅದರ ವಿಭಾವ ಅಂತ ನೀವು ಉಪಯೋಗಿಸ್ತಾ ಇದ್ದಾಗ ನೀವು ಉಪಯೋಗಿಸುವ ಕ್ರಮದಲ್ಲಿ ಏನು ಹೇಳ್ತಾ ಇದ್ರೋ ಅದನ್ನು ಹೇಳೋಕ್ಕಾಗದೇ ಇರೋದನ್ನು ನಾವು ಆಬ್ಜೆಕ್ಟಿವ್ ಕರೆಲೇಟಿವ್ ಅಂದವಾಗ ಹೇಳಿದ್ವು ಅಂತ. ಇದು ಅದೇ ದೀಪವೋ? ಹೌದು. ಇದು ಅದೇ ದೀಪವೋ? ಅಲ್ಲ. ಈ ಸ್ಥಿತಿಯಲ್ಲಿ ನಮ್ಮ ಮೀಮಾಂಸೆಗಳು ಇರ್ತವೆ. ಹಾಗೆ ಇರಬೇಕು. ಇದ್ದಾಗಲೇ ಮನುವಾಗಿ ಮಾತಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನೊಂದು ವಿಷಯ, ಈಗ ಭಾರತೀಯ ಸಿನಿಮಾ ಇದೆ, ಕನ್ನಡದ ಸಿನಿಮಾ ಇದೆ. ನಾನು ಕನ್ನಡದ ಮನಸ್ಸು ಅಂತ ಒಂದಿದೆ ಅಂತ ತಿಳಿದೆ. ಆ ಕನ್ನಡದ ಮನಸ್ಸು ಹೇಗೆ ಕನ್ನಡ ಭಾಷೆಯಲ್ಲಿ ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ನಾನು ಸಣ್ಣ ಇನ್ನೂ ಅಧ್ಯಾಪಕ ಆಗಿದ್ದೆ. ತೇಜಸ್ವಿ ಒಂದು ಸ್ಟೂಡೆಂಟಾಗಿ ಶಿವಮೊಗ್ಗದಲ್ಲಿದ್ದವರು ಮೈಸೂರಿಗೆ ಬಂದು ಆನರ್ಸ್ಗಳಿದ್ದರು. ಸೇರಿದಾಗ ಅದಾದಮೇಲೆ ಸ್ವಲ್ಪ ವರ್ಷದ ನಂತರ ಅಂತ ಕಾಣಿದೆ, ಕಾಲ ಮರೆತು ಹೋಗಿದೆ, ಅವರು ಮ್ಯಾಗ್ಝಿನ್ ಶುರು ಮಾಡಿದ್ರು. ಅದರಲ್ಲಿ ಪಂಪನ ಒಂದು ಭಾಗವನ್ನು ತಗೊಂಡು, ಅಕ್ಷರ ನೆನಪು ತಗೊಂಡು ತೇಜಸ್ವಿ ಒಂದು ಅದನ್ನು ನಾವು ಲಿಟ್ರೇಚರ್ ಮಾಡ್ತಿದ್ವಲ್ಲ ಅವಾಗ, ಪ್ರಾಯೋಗಿಕ ಮಾಡ್ತಿರ್ತಾರೆ ಮಾಡಿದ್ರು. ಅದು ಯಾವುದು ಅಂದರೆ ಶಂತನು ಆ ಬೆಸ್ತರ ಹುಡುಗಿಯ ಕೈಯನ್ನು ಹಿಡಿದು ಬಾ ಓಪೆ ಬಾ, ಅವನಿಗೆ ಅಧಿಕಾರದಿಂದ ಹೋಗೋಣ ಬಾ ಅಂತ ಕೈ ಹಿಡಿಯುವಾಗ ಕೈ ಹಿಡಿಯೋದು ಒಂದು ಅಗ್ನಿದಿವ್ಯದ ಹಾಗೆ ಏನೋ ಅದು ಮಾತು ಏನೋ ಬರ್ತದೆ. ಯಾಕಂದರೆ ಮುಂದಿನ ಮಹಾಭಾರತ ಎಲ್ಲ ಆಗಿದ್ದು ಹಾಗೆ ಅವನು ಕೈ ಹಿಡಿದಿದ್ರಲ್ಲಿ. ಆಮೇಲೆ ಅವರೆಲ್ಲ ಹುಟ್ಟಿ ಅದೆಲ್ಲ ಜಗಳಗಳಾಗಿ ಯುದ್ಧಗಳಾಗಿ ಎಲ್ಲ ಅವಳ ಕೈಯನ್ನು ಅವನು ಪ್ರೇಮದಲ್ಲಿ ಹಿಡಿಯುವ ಕ್ಷಣ ಒಂದು ಬೆಂಕಿಯನ್ನು ಹಿಡಿದಾಗೆ ಒಂದು ಅಗ್ನಿದಿವ್ಯ ಒಂದು ಇದನ್ನು ತಗೊಂಡು ಹಾಕಿ ಅಂತಂದು ನಮ್ಮ ಮಯ್ಯನಂ ಕೇಳಿರೇ ಇರಲೇನೋ. ಅದು ಎಷ್ಟು ಡ್ರಾಮೆಟಿಕ್ ಆಗಿದೆ ಅಂದರೆ ಅವನು ತೇಜಸ್ವಿ ಅದರ ಬಗ್ಗೆ ಏನು ಬರೆದಿದ್ದ ಅನ್ನೋದನ್ನು ನನಗೆ ಮರೆತು ಹೋಗಿತ್ತು. ಈಗ ರಾಜೇಶ್ವರಿ ಪುಸ್ತಕ ಓದ್ತಾ ಇದ್ದಾಗ ಅವಳು ಅದನ್ನು ಕೋಟ್ ಮಾಡ್ತಾರೆ, ಅವರ ಹೆಂಡತಿ ಅದನ್ನು ಕೋಟ್ ಮಾಡ್ತಾರೆ. ಭಾಳ ಅದ್ಭುತವಾಗಿದೆ. ಹೆಂಗೆ ಕನ್ನಡ ಅನ್ನೋ ಒಂದು ಭಾಷೆ ಹುಟ್ಟುವಾಗಲೇ ಹೆಂಗೆ ತನ್ನ ಎಲ್ಲ ಗುಣಗಳನ್ನು ಇಟ್ಕೊಂಡು ಹುಟ್ಟಿತು. ಸಿನಿಮಾ ಏನು ಮಾಡಿತು? ನಾನು ಇದನ್ನು ಹಿಂದೆ ಹೇಳಿದ್ದೀನಿ, ಇವತ್ತು ಹೇಳೋದ್ರಿಂದ ಅದಕ್ಕೆ ಹೊತ್ತು ಹೆಚ್ಚು ಅರ್ಥ ಬರ್ಬೋದು. ರಾಜ್ಕುಮಾರ್ ಇರೋರು ಅಖಿಲ ಕರ್ನಾಟಕಕ್ಕೆ ಇರಬಹುದಾದ ಒಂದು ಕನ್ನಡ ಭಾಷೆಯನ್ನು ಆಗು ಹಾಗೆ ಮಾಡಿದರು ರಾಜ್ಕುಮಾರ್. ಅದು ಹೇಗಪ್ಪ ಆಯಿತು ಅಂತಂದರೆ, ಬೇಂದ್ರೆಗೂ ಸಮಸ್ಯೆ ಇತ್ತು. ಹಲವು ಬೀದಿಗಳು ಸೇರಿ ಒಂದು ದಾರಿ ಆಗ್ತಿದ್ರು. ಅದು ಧಾರವಾಡದ ಕನ್ನಡ, ಬಿಜಾಪುರದ ಕನ್ನಡ ಇವೆಲ್ಲ ಬಂದು ಒಂದು ದಾರಿ ಆಗ್ತಿದ್ರು, ಒಂದು ಹೆದ್ದಾರಿ ಆಗಲಿ. ಈ ಹೆದ್ದಾರಿ ಆಗೋದಕ್ಕೆ ಯಾವುದಕ್ಕೆ ಅಗತ್ಯ ಅಂದರೆ ಸ್ಟೇಟಿಗೆ ಅಗತ್ಯ. ಅದನ್ನು ಸುಬ್ಬಣ್ಣ ಬರಿತಾನೆ ಅಲ್ಲಿ. ಅವನು ಒಂದು ಶಿಪ್ಪನ್ನು ಕಳಿಸ್ತಾನೆ, ಒಂದು ಗ್ರಾಮರನ್ನು ಮಾಡಿಸ್ತಾಳೆ ಅವಳು. ಯಾಕೆಂದರೆ ಆಳೋದಕ್ಕಲ್ಲ ಒಂದು ಭಾಷೆಯ ಗ್ರಾಮರ್ ಬೇಕು. ಹಾಗೆ ಕರ್ನಾಟಕಕ್ಕೆ ಒಂದು ಭಾಷೆ ಬೇಕು ಅಂತ ಯಾರಾದರೂ ಬಯಸೋದಾದರೆ ಅದು ಬಿಜಾಪುರದಲ್ಲಿ ಎಲ್ಲ ಕಡೆ ಅರ್ಥ ಆಗಬೇಕು ಅಂತ ಅಂತಂದರೆ ಪ್ರಾಯಶಃ ರಾಜ್ಕುಮಾರು ಕೃತಕವಾಗಬಹುದಾಗಿದ್ದ ಕನ್ನಡವನ್ನು ಸಹಜ ಎನ್ನಿಸುವಂತೆ ಮಾತಾಡ್ತಾ ಇದ್ರು. ಇದಕ್ಕೆ ಕಾಂಟ್ರಿಬ್ಯೂಟ್ ಅವರ ಬಾಯಲ್ಲಿ ಅದು ಕೃತಕ ಅಂತ ಅನ್ಸೋದು. ಯೇಟ್ಸ್ ಒಬ್ಬ ದೊಡ್ಡ ಆ್ಯಕ್ಟ್ರೆಸ್ ಬಗ್ಗೆ ಈ ಮಾತನ್ನು ಹೇಳ್ತಾನೆ. ನಾನು ಬಹಳ ಘನವಾದ ಒಂದು ಕಾವ್ಯದ ಸಾಲನ್ನು ಬರೆದು, ಅದು ಕೃತಕವಾಗಿರುತ್ತೆ, ಬಹಳ ಘನವಾದ ಕಾವ್ಯದ ಸಾಲನ್ನು ಬರೆದಲ್ಲಿ ಒಂದು ಕೃತಕತೆ. ಈ ಕೃತಕತೆ ಅನ್ನೋದನ್ನು ನಾನು ಬೈಗಳ ಶಬ್ದವಾಗಿ ಉಪಯೋಗಿಸೋದಲ್ಲ, ಅದು ನಾರ್ಮಿನಿಂದ ಆ ಕಡೆಗಿರುತ್ತೆ. ನಾರ್ಮಿನಿಂದ ಆ ಕಡೆಗಿಲ್ಲದೆ ಇದ್ದರೆ ಅದಕ್ಕೆ ಕಾವ್ಯಶಕ್ತಿ ಇರೋದಿಲ್ಲ. ಸಿನಿಮಾದಲ್ಲೂ ಅಷ್ಟೇ, ಅದು ತುಂಬ ರಿಯಲಿಸ್ಟಿಕ್ ಆದಾಗ ಸಿನಿಮಾ ಆಗೋದಿಲ್ಲ. ಅದನ್ನು ಬಳಸ್ಕೋತಾನೆ ಅದರ ಆ ಕಡೆ ಇರಬೇಕು, ಅದು ಇನ್ನೇನು ಸೂಚಿಸುವಂತಿರಬೇಕು. ಯಾವುದೋ ಎಕ್ಸಾಜರೇಟ್ ಆಗಬೇಕು, ಯಾವುದೋ ಕಡಿಮೆ ಆಗಬೇಕು, ಅದನ್ನು ಯಾವ ಜಾಗದಲ್ಲೂ ಇಡಬೇಕು. ಅವರು ಕನ್ನಡ ಭಾಷೆಯನ್ನು ಅವರು ಸಾಮಾಜಿಕ ಕನ್ನಡ ಸಿನಿಮಾಕ್ಕೂ ಅದು ಅವರೇನೆ ಮೈಥಾಲಜಿಕಲ್ ಸಿನಿಮಾ ಮಾಡ್ತಾ ಇದ್ದಿದ್ದರಿಂದ
ಅವರು ಉಪಯೋಗಿಸ್ತಾ ಇದ್ದ ಕನ್ನಡ ಒಂಥರ ಕರ್ನಾಟಕ ಅನ್ನುವ ಸ್ಟೇಟ್ ನಿರ್ಮಾಣ ಆದಾಗ ಒಂದು ಕನ್ನಡ ಬೇಕಾಗಿತ್ತಲ್ಲ, ಆ ಕನ್ನಡವನ್ನು ಒದಗಿಸ್ಕೊಳ್ತು. ಅಂದರೆ ಸಿನಿಮಾ ಒಂದು ಕನ್ನಡದ ಮನಸ್ಸನ್ನು ಕಟ್ಟುವ ಒಂದು ಬಗೆ. ಇನ್ನೊಂದು ಬಗೆ ಅಂದರೆ ಅಪರೂಪಕ ಇರ್ಬೋದು, ನನಗೊಂದು ಅಲ್ಲಮನ ವಚನ ನೆನಪಾಗುತ್ತೆ. ಹಿಂದಿನ ಕವಿಗಳು ಎನ್ನ ತೊತ್ತಿನ ಮಕ್ಕಳು, ಮುಂದಿನ ಕವಿಗಳು ಎನ್ನ ಕರುಣೆಯ ಕಂದಮ್ಮಗಳು ಇದೆಲ್ಲ ಅಂದು ನೀ ಮಾವ ನಾ ಅಳಿಯ ಅಂತ. ಕನ್ನಡ ಸಾಹಿತ್ಯದ ಅಳಿಯ ಅಂದರೆ ಈ ಗಿರೀಶ್ ಕಾಸರವಳ್ಳಿ. ಅಳಿಯ ಅನ್ನೋದನ್ನು ಅಳಿದೇ ಇರೋದು ಅಳಿಯ, ಕನ್ನಡ ಸಾಹಿತ್ಯದ ಅಳಿಯ. ಯಾಕೆಂದರೆ ನಾನು ಸತ್ಯವಾಗಿ ನಿಮ್ಮನ್ನು ಮಾತಾಡೋದು, ನನಗೆ ಭೈರಪ್ಪನವರು ಯಾವ ಕಾದಂಬರಿಯನ್ನು ಓದಿ ಇದೊಂದು ಕಲಾಕೃತಿ ಅಂತ ಅನಿಸಿದ್ದಿಲ್ಲ. ಅವರ ಭೈರಪ್ಪನವರ ಕೃತಿಯನ್ನು ಕೂಡ ಅದರ ಒಳಗಡೆ ಇರುವ ಶಕ್ತಿಯನ್ನು ಗಮನಿಸಿ ಮರು ಓದಿಗೆ ಸಾಧ್ಯ ಮಾಡಿದವನು ಗಿರೀಶ್ ಕಾಸರವಳ್ಳಿ. ಸಚ್ಚಿತ್ರ ಇದೇ ಕೆಲಸವನ್ನು ಟಗೋರಿಗೆ ಮಾಡಿದ್ದಾರೆ, ಉಳಿದವರಿಗೆ ಮಾಡಿದ್ದಾರೆ. ಆದರೆ ಈ ಗಿರೀಶ್ ಕಾಸರವಳ್ಳಿ ಅಷ್ಟು ಲಾಗ ಹಾಕಬೇಕಾಗಿ ಬರಲಿಲ್ಲ ಅವರಿಗೆ. ಗಿರೀಶ್ ಕಾಸರವಳ್ಳಿ ಅವ್ರು ಯಾರೋ ದುಡ್ಡು ಕೊಟ್ಟಿರ್ತಾರೆ, ಇದನ್ನು ಮಾಡುವಂದಿರ್ತಾರೆ, ಮಾಡಬೇಕಾ ಇವನು ಹಾಕಬೇಕಾದ ಲಾಗವನ್ನು ಹಾಕಿ ಅದರಲ್ಲಿ ಪಡೆಯಬೇಕಾದನ್ನು ಪಡೆದು ಅದನ್ನು ಒಂದು ಉತ್ತಮ ಕಲಾಕೃತಿಯನ್ನು ಒಂದು ಕೊಟ್ಟಿದ್ದಾರೆ. ಇನ್ನು ನೀವು ಬಯಸ್ಕೋತಾರೆ ಇದರಿಂದ ಗೊತ್ತು. ಯಾಕೆಂದರೆ ಕನ್ನಡ ಪ್ರಭದಲ್ಲಿ ಒಂದು ಕಾಲಂ ಕೂಡಲೇ ತಯಾರಾಗುತ್ತೆ. ಇದನ್ನು ನಾನು ಹೇಳಿದ್ದೆ, ಐ ಡೋಂಟ್ ಮೈಂಡ್, ಇರ್ತೀನೋ ಇನ್ನು ಮುಂದೆ ಕೆಲವು ಸತ್ಯಗಳನ್ನೇ ಹೇಳಿರೋಣ ಅಂತ ಇದ್ದೀನಿ ನಿಜ. ಆಮೇಲೆ ಸೀತಾರಾಮ ಕೆಲಸ ಮಾಡಿದ ಅವ್ರಿಗೊಂದು ಕಾದಂಬರಿಗೆ. ಸೀತಾರಾಮ್ ಇದ್ದಾರೆ ಅಲ್ಲಿ? ಇಲ್ಲ ಸರ್. ಯಾವುದೋ ಒಂದು ಅವ್ರದ್ದೊಂದು ಕಥೆನ ಒಳ್ಳೆ ಸಿನಿಮಾ. ಮತದಾನ ಒಳ್ಳೆ ಸಿನಿಮಾ. ಅವನು ಹುಡುಗ ಎಷ್ಟನ್ನು ಸಂಪೂರ್ಣವಾಗಿ, ಅಂದರೆ ಗಿರೀಶ್ ಕಾಸರವಳ್ಳಿಗೆ ಅದು ಯಾಕೆ ಮಾಡೋಕ್ಕೆ ಸಾಧ್ಯವಾಯಿತು ಅಂದರೆ ಭೈರಪ್ಪ ಎಲ್ಲ ದೊಡ್ಡ ಲೇಖಕನೂ ಹೌದು. ಅವರ ಐಡಿಯಾಲಿಟಿ ಇದೆಯಲ್ಲ ಅದು ಅವನನ್ನು ನುಂಗಿ ಹಾಕ್ತಾ ಇದೆ. ರಾಹುಗ್ರಸ್ತನಾದ ಲೇಖಕ, ರಾಹುವಿನಿಂದ ಬಿಡುಗಡೆ ಮಾಡ್ತಾ ಇರೋನು ಗಿರೀಶ್ ಕಾಸರವಳ್ಳಿ. ಐಡಿಯಾಲಿಟಿ ಅನ್ನೋ ಒಂದು ರಾಹು ಇದೆಯಲ್ಲ ಅದನ್ನು ಸ್ವಲ್ಪ ಬಿಡುಗಡೆ ಮಾಡಿ ಅದು ಕೂಡಲೇ ಒಳಗಡೆ ಇರುವ, ಯಾಕಂದರೆ ಅವನು ಸಮರ್ಥನಾದ ಲೇಖಕ ಆದ್ದರಿಂದ ಏನೋ ಇದೆ ನೋಡಿ, ಅದೇನು ಇಲ್ಲದಿದ್ದರೆ ಏನೋ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಕಾನೂನು ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ನೀನು ಅಳಿಯ ಅಂತ. ಹೊಸ ಹೊತ್ತನ್ನು ಮಾಡೋದಕ್ಕೆ ಸಾಧ್ಯ ಮಾಡ್ತೀವಿ. ಇದು ಹೇಳಬೇಕಾದ, ಯಾಕಂದರೆ ಯಾವ ಕಥೆಯನ್ನೇ ತಗೊಳ್ಳಿ ಅವರು ಅದನ್ನು ಬೇರೆ ಥರ ಮಾಡಬೇಕು. ಆ ಕೆಲಸವನ್ನು ನನಗೂ ಮಾಡಿದ್ದಾರೆ ಇವರು. ಯಾಕಂದರೆ ನಾನು ನನ್ನ ಘಟಚಿರಾರ್ಥದಲ್ಲಿ ನಾನು ಹೇಳಿದ್ದಕ್ಕಿಂತ ಹೇಳಿದ್ದೊಂದು ವಿಷಯವನ್ನು ಆ ಹುಡುಗನಿಗೆ ಒಂದು ಧೈರ್ಯ ಬರುವ ಒಂದು ಗಳಿಗೆ, ಹಾವನ್ನು ಮುಟ್ಟುವ ಗಳಿಗೆ, ಹಾವಿನ ಕಲ್ಲನ್ನು ಮುಟ್ಟುವ ಗಳಿಗೆ, ಅವನ ಅಸ್ಮಿತೆ ಬೆಳೆಯುವ ಗಳಿಗೆ ಅಂತ ನಾನು ಕೊಂಚ ಗ್ರಹಿಸಿ